ಮುಡಾಬಲೆಯಲ್ಲಿ ಸಿಎಂ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಹೈಕೋರ್ಟ್ ನಿಂದ ತನಿಖೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಏನಾಗುತ್ತೆ, ಯಾವ ತರ ತೀರ್ಪು ಬರುತ್ತೆ ಅಂತ ಹೇಳಿ ಎಲ್ಲರ ಚಿತ್ತ ಜನಪ್ರತಿನಿಧಿಗಳ ಕೋರ್ಟ್ ಅತ್ತ ನೆಟ್ಟಿದೆ. ಸಿಎಂ ಕೂಡ ಇವತ್ತು ಟೆನ್ಷನ್ ಅಲ್ಲಿ ಇದ್ದಾರೆ. ಮತ್ತೊಂದು ಮಹತ್ವದ ತೀರ್ಪು ಇವತ್ತು ಬರುತ್ತೆ, ಏನಾಗುತ್ತೆ ಅಂತ ಹೇಳಿ ಟೆನ್ಷನ್ ಅಲ್ಲಿ ಇದ್ದಾರೆ. ಈಗ ಹೈಕೋರ್ಟ್ ಅಲ್ಲಿ ತನಿಖೆಗೆ ಅಸ್ತು ಅಂತ ನಿನ್ನೆ ತೀರ್ಪು ಬಂದಿದೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ತನಿಖೆಗೆ ಅಸ್ತು ಅಂತ ಬಂದ್ರೆ ಏನಾಗುತ್ತೆ, ಮುಂದೆ ಲೋಕಾಯುಕ್ತ ತನಿಖೆ ಫಿಕ್ಸ್ ಆಗುತ್ತಾ? ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತ ಖಾಸಗಿ ದೂರಿನ ಆಧಾರದ ಮೇಲೆ ವಿಚಾರಣೆ ಮಾಡಿದಂತ ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು ಆದೇಶವನ್ನ ಪ್ರಕಟ ಮಾಡುತ್ತೆ. ಸೊ ಇಲ್ಲಿ ಹೈಕೋರ್ಟ್ ತಡೆಯನ್ನ ಕೊಟ್ಟಿತ್ತು, ಆದ್ರೆ ನಿನ್ನೆ ಆದೇಶ ಪ್ರಕಟ ಮಾಡಿದಂತ ಹಿನ್ನೆಲೆಯಲ್ಲಿ ಎಲ್ಲಾ ತಡೆಗಳನ್ನು ಕೂಡ ತೆಗೆದುಹಾಕ್ಬಿಟ್ಟಿದೆ. ಹಾಗಾಗಿ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದೇಶ ಬರುತ್ತೆ. ಕೋರ್ಟ್ನ ನಿರ್ಧಾರ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ಬೆಳಗ್ಗೆ 10:00ವರೆಗೆ ತೀರ್ಪು ಬರುತ್ತೆ ಅಂತ ಹೇಳಿ ನಿರೀಕ್ಷೆಗಳಿದ್ದಾವೆ. ಸಿಎಂ ಸಿದ್ದರಾಮಯ್ಯ ಫುಲ್ ಟೆನ್ಷನ್ ನಲ್ಲಿದ್ದಾರೆ. ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಸಿಎಂ. ನಿನ್ನೆ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ, ಏಕಸದಸ್ಯ ಪೀಠದಿಂದ ಆದೇಶ ಬರ್ತಾ ಇದ್ದಂಗೆ ಮುಂದೆ ಏನು ಮಾಡಬೇಕು, ಕಾನೂನು ರೀತಿಯಲ್ಲಿ ಹೋರಾಟ ಹೇಗೆ ಮಾಡಬೇಕು ಅಂತ ಹೇಳಿ ಕಾನೂನು ತಜ್ಞರ ಮೊರೆ ಹೋಗಿದ್ರು. ದೆಹಲಿ ವಕೀಲರ ಜೊತೆನೂ ಕೂಡ ಥ್ರೂ ಫೋನ್ ಚರ್ಚೆಯನ್ನ ಮಾಡಿದ್ರು. ಮುಂದೆ ಯಾವ ತರ ಹೋರಾಟ ಮಾಡಬೇಕು, ಸುಪ್ರೀಂ ಕೋರ್ಟ್ ಹೋಗ್ಬೇಕಾ ಅಥವಾ ಇಲ್ಲೇ ದ್ವಿಸದಸ್ಯ ಪೀಠಕ್ಕೆ ಅರ್ಜಿಯನ್ನ ಹಾಕೋಬೇಕಾ, ಸೊ ಈ ತರದೆಲ್ಲ ಚರ್ಚೆಯನ್ನ ಮಾಡಿದ್ದಾರೆ. ಏನ್ ಮಾಡೋದು ಅಂತ ಈಗಾಗಲೇ ಸಮಾಲೋಚನೆ ಆಗಿದೆ. ಎರಡೂ ಕೋರ್ಟ್ಗಳಲ್ಲಿ ದೂರುದಾರರು ಕೇವಿಯಟ್ ಅನ್ನ ಹಾಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ಮೇಲ್ಮನವಿ ಸಲ್ಲಿಕೆಗೆ ಒಂದ್ ಕಡೆ ತಯಾರಿಗಳಾಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಆದೇಶ ಏನ್ ಬರುತ್ತೆ ಅಂತ ನೋಡ್ಕೊಂಡು ಇವತ್ತೇ ಮೇಲ್ಮನವಿ ಸಲ್ಲಿಕೆ ಮಾಡ್ಕೊಳ್ತಾರಾ ಅಥವಾ ನಾಳೆ ಮಾಡ್ತಾರಾ, ಸುಪ್ರೀಂ ಕೋರ್ಟಿಗೆ ಡೈರೆಕ್ಟ್ ಆಗಿ ಹೋಗ್ತಾರಾ ಅಥವಾ ಇಲ್ಲೇ ದ್ವಿಸದಸ್ಯ ಪೀಠದ ಮೊರೆ ಹೋಗ್ತಾರಾ, ಇಂಥದ್ದೆಲ್ಲ ಕುತೂಹಲಗಳು ಅಫ್ಕೋರ್ಸ್ ಇದ್ದೇ ಇದೆ. ಇದನ್ನ ನಾನು ರಾಜಕೀಯವಾಗಿ ಫೇಸ್ ಮಾಡ್ತೀನಿ, ನನಗೇನು ಭಯ ಇಲ್ಲ, ಇದೆಲ್ಲ ಷಡ್ಯಂತ್ರಗಳು ನನಗೆ ಗೊತ್ತಾಗುತ್ತೆ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾಕೆ ಹೆದರ್ಕೊಳ್ಬೇಕು ಅಂತ ನಿನ್ನೆ ಹೈಕೋರ್ಟ್ ಆದೇಶ ಬಂದ ಮೇಲೂ ಕೂಡ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು. ಹಾಗಾಗಿ ಈಗ ಮುಂದೆ ಕಾನೂನು ರೀತಿಯಲ್ಲಿ ಇದಕ್ಕೆ ಯಾವ ತರ ಉತ್ತರ ಕೊಡಬೇಕು, ಹೋರಾಟಗಳನ್ನ ಮಾಡಬೇಕು, ತನಿಖೆ ಯಾವ ರೀತಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಕಾನೂನು ತಜ್ಞರ ಜೊತೆಯಲ್ಲಿ ನಿರಂತರವಾಗಿ ನಿನ್ನೆಯಿಂದ ಸಮಾಲೋಚನೆಯನ್ನ ಸಿದ್ದರಾಮಯ್ಯ ಮಾಡ್ತಲೇ ಇದ್ದಾರೆ. ಒಟ್ಟಲ್ಲಿ ಟೆನ್ಷನ್ ಅಲ್ಲಂತೂ ಇದ್ದಾರೆ. ಕಾರಣ 42 ವರ್ಷಗಳ ಸುದೀರ್ಘ ರಾಜಕೀಯ ಪಯಣದಲ್ಲಿ ಇಲ್ಲಿ ತನಕ ಕಪ್ಪು ಚುಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಾ ಇದ್ರು. ಆದ್ರೆ ಮುಡಾ ವಿಷಯವಾಗಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೀಗ ಸಿದ್ದರಾಮಯ್ಯಗೆ ಮೂಡ್ಬಿಟ್ಟಿದೆ. ಇವತ್ತು ಏನಾಗಬಹುದಾಗಾದ್ರೆ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ವಿಚಾರಣೆ ಆಗಿದೆ. ಇವತ್ತು ತೀರ್ಪು ಬರುತ್ತೆ. ಮುಡಾ ಕೇಸಲ್ಲಿ ಸಿಎಂ ಪಾತ್ರ ಸಾಬೀತಾಗಬೇಕಾಗುತ್ತೆ. ಮೇಲ್ನೋಟಕ್ಕೆ ಸಾಬೀತಾದ್ರೆ ತನಿಖೆಗೆ ಆದೇಶವನ್ನ ನೀಡಲಾಗುತ್ತೆ. ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಕೊಡಬಹುದು. ಬೇರೆ ಸಂಸ್ಥೆಯ ತನಿಖೆಗೂ ಕೂಡ ಆದೇಶ ನೀಡುವಂತ ಸಾಧ್ಯತೆ ಇದೆ. ಲೋಕಾಯುಕ್ತ ಅಷ್ಟೇ ಅಲ್ಲ, ಬೇರೆ ಸಂಸ್ಥೆಗೂ ನೀಡಬಹುದು. ಸೊ ಈಗೊಂದು ಸಹಜವಾಗಿ ಒಂದು ಕುತೂಹಲ ಇದೆ. ಇಲ್ಲಿ ಸಿಎಂ ಪಾತ್ರದ ಬಗ್ಗೆ ಮಾತ್ರ ತನಿಖೆ ಆಗುತ್ತೆ, ಇಲ್ಲಿ FIR ಎಲ್ಲ ಹಾಕಂಗಿಲ್ಲ ಅಂತ ಹೇಳಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ನ್ಯೂಸ್ 18ಗೆ ರಿಯಾಕ್ಷನ್ ಕೊಡ್ತಾ ಇದ್ರು. ರಾಜ್ಯಪಾಲರ ಕೆಲಸನೂ ಇಲ್ಲಿ ಮುಗಿದು ಹೋಯ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ, ಕೋರ್ಟ್ ತೀರ್ಪು ಬಂದ ಮೇಲೆ ತನಿಖೆ ಆಗುತ್ತೆ, ಸಿಎಂ ಪಾತ್ರದ ಬಗ್ಗೆ ಮಾತ್ರ ತನಿಖೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿದರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ನಮ್ಮ ರಿಪೋರ್ಟರ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಜಾಯಿನ್ ಆಗ್ತಾರೆ. 10:00ವರೆಗೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ಈ ಮುಡಾ ಕೇಸ್ ವಿಷಯವಾಗಿನೇ, ಪ್ರಾಸಿಕ್ಯೂಷನ್ ವಿಷಯವಾಗಿನೇ ತೀರ್ಪು ಬರುತ್ತೆ. ಬಹುತೇಕ ಹೈಕೋರ್ಟ್ ಏನ್ ಹೇಳಿತ್ತಲ್ವಾ, ನಿನ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿತ್ತು, ಗ್ರೀನ್ ಸಿಗ್ನಲ್ ಕೊಟ್ಟಿತ್ತಲ್ಲ ತನಿಖೆಗೆ, ಅದೇ ರೀತಿ ತೀರ್ಪು ಇಲ್ಲೂ ಬರುವಂತ ಸಾಧ್ಯತೆಗಳಿದೆ ಅಂತ ಹೇಳಿ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ತನಿಖೆ ಹೇಗಾಗಬಹುದು, ಲೋಕಾಯುಕ್ತ ಅಥವಾ SIT ರಚನೆ ಮಾಡಬಹುದು, ಸಿಎಂ ವಿರುದ್ಧ FIR ದಾಖಲಾಗುವಂತ ಸಾಧ್ಯತೆಗಳಿರುತ್ತೆ. ಈಗ ಅದೆಲ್ಲ ಆಗಬೇಕು ಅಂತಂದ್ರೆ, ತನಿಖೆ ಆರಂಭ ಆಗಬೇಕು ಅಂತಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಕೊಡಬೇಕಾಗುತ್ತೆ. ಆದೇಶ ನೀಡಿದ ಮೇಲೆ ಸಿಎಂ ವಿರುದ್ಧ ತನಿಖೆ ಆರಂಭ ಆಗುತ್ತೆ. ಅದು ಲೋಕಾಯುಕ್ತ ಸಂಸ್ಥೆ ಇರ್ಬೋದು ಅಥವಾ ಖಾಸಗಿ ಸಂಸ್ಥೆ ಅಥವಾ SIT ರಚನೆ ಮಾಡ್ಕೋಬಹುದು. ತನಿಖೆ ಹೊಣೆ ಪೊಲೀಸ್ ಮಹಾನಿರ್ದೇಶಕರಿಗೆ ವಹಿಸಲಾಗುತ್ತೆ.
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ನಿನ್ನೆ ಹೈಕೋರ್ಟ್ ಆದೇಶದಿಂದಲೇ ಟೆನ್ಷನ್ ಅಲ್ಲಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದೇಶ ಬರುತ್ತೆ 10:30 ನಂತರ ನಿರೀಕ್ಷೆಗಳಿದೆ. ಅಕಸ್ಮಾತ್ ಇಲ್ಲೂ ಹೈಕೋರ್ಟ್ ಹೇಳ್ದಂಗೆ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ವಾಟ್ ನೆಕ್ಸ್ಟ್? ಶರ್ಮಿತಾ ಶೆಟ್ಟಿ, ಸಿಎಂ ಸಿದ್ದರಾಮಯ್ಯರಿಗೆ ಇವತ್ತು ಕೂಡ ಒಂದು ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಏನು ಪ್ರಾಸಿಕ್ಯೂಷನ್ ಅನುಮತಿಯ ಒಂದು ವಿಚಾರಕ್ಕೆ ರಾಜ್ಯಪಾಲರು ಕೊಟ್ಟಿರುವಂತದ್ದು ಆದೇಶವನ್ನೇ ಈಗ ಹೈಕೋರ್ಟ್ ಎತ್ತಿ ಹಿಡಿದಿರುವಂತದ್ದು. ಆದ್ರೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ 10:30ಕ್ಕೆ ಕೂಡ ವಿಚಾರಣೆ ಪ್ರಾರಂಭವಾಗುವಂತದ್ದು. ಈ ನಿಟ್ಟಿನಲ್ಲಿ ಆದೇಶ ಕೂಡ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಕೆಳಹಂತದ ನ್ಯಾಯಾಲಯದಲ್ಲಿ ಕೊಡುವಂತಹ ಆದೇಶಕ್ಕೆ ಕೂಡ ಹೈಕೋರ್ಟ್ ತಡೆ ನೀಡಿತ್ತು. ಆಗ ಪ್ರೊಸೀಜರ್ ಕೂಡ ನಡೀತಾ ಇತ್ತು. ಆದ್ರೆ ನಿನ್ನೆ ಆ ಒಂದು ಕೆಳಹಂತದ ನ್ಯಾಯಾಲಯದ ತಡೆಯಾಜ್ಞೆಯನ್ನು ಕೊಟ್ಟಿರುವಂತದ್ದು ಕೂಡ ಹೈಕೋರ್ಟ್ ತೆರವುಗೊಳಿಸಿರುವಂತದ್ದು ಇವತ್ತು ಲಿಸ್ಟ್ ಆಗಿದೆ. ಇವತ್ತು 10:30ಕ್ಕೆ ಆದೇಶ ಬರುವಂತಹ ಸಾಧ್ಯತೆಗಳಿರುವಂತ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಏನಾದ್ರೂ ಆದೇಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ಲೋಕಾಯುಕ್ತ ಅಲ್ಲಿ ಒಂದು ತನಿಖೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಒಂದು ಇಲ್ಲಿ ಏಕಾಏಕಿ ಬಂಧಿಸುವಂತಹ ಯಾವುದೇ ರೀತಿಯ ಈ ಒಂದು 17A ಮೂಲಕವಾಗಿ ಒಂದು ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ನೋಟಿಸ್ ಕೊಟ್ಟು ಅಧಿಕಾರಿ ವಿಚಾರಣೆಯನ್ನ ಮಾಡಬಹುದು. ಮತ್ತೆ FIR ಕೂಡ ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡುವಂತದ್ದು. ಇಲ್ಲಿ ಒಂದು ವೇಳೆ ಏನಾದ್ರು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಇಲ್ಲಿ ಸಿದ್ದರಾಮಯ್ಯವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತಹ ಒಂದು ಸ್ವಾಯತ್ತ ಸಂಸ್ಥೆಯಾದ ಲೋಕಾಯುಕ್ತಕ್ಕೆ ಇದು ಆ ಅಧಿಕಾರ ಇರುವಂತದ್ದು. ಆದ್ರೆ ಇಲ್ಲಿ ಇವು ಇಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಒಂದು ಆದೇಶ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ವೇಳೆ ಏನಾದ್ರು ದ್ವಿಸದಸ್ಯ ಪೀಠದಲ್ಲಿ ಏನಾದ್ರೂ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಇಲ್ಲಿ ಆದೇಶ 10:30ಕ್ಕೆ ಕೊಡ್ತಾರ. ಆದ್ರೆ ಇಲ್ಲಿ ಏನು ಸ್ನೇಹಮಯಿ ಕೃಷ್ಣ ಅವರು ಖಾಸಗಿ ದೂರನ್ನ ಏನು ಸಲ್ಲಿಕೆಯನ್ನ ಮಾಡಿದ್ರು, ಅವರ ಪರವಾಗಿ ವಕಾಲತ್ತನ್ನು ವಹಿಸಿ ಲಕ್ಷ್ಮೀ ಅಯ್ಯಂಗರ್ ಅವರು ಏನು ಒಂದು ವಾದವನ್ನ ಮಾಡಿದ್ರು. ಈಗ ಪ್ರತಿವಾದಿಯಾಗಿ ಇವರು ಕೂಡ ಅರ್ಜಿಯನ್ನ ಹಾಕೊಂಡು ಅಲ್ಲಿ ವಾದವನ್ನ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಅವರು ಕೂಡ ಅಲ್ಲಿ ರಿಟ್ ಅರ್ಜಿಯನ್ನ ಹಾಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಕೋರ್ಟ್ ಅಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಆ ಸಂದರ್ಭದಲ್ಲಿ 10:30ಕ್ಕೆ ಅಥವಾ ಏನಾದ್ರೂ ಕಾಲಾವಕಾಶಕ್ಕೆ ಏನಾದ್ರೂ ಅಲ್ಲಿ ಮಿತಿಯನ್ನ ಕೊಡ್ಲಾಗುತ್ತಾ, ಏಕಾಏಕಿ ಇವರು ತ್ವರಿತಗತಿಯಲ್ಲಿ ಆದೇಶ ಕೊಡಬೇಕು ಅಂತೇಳಿ ಆ ದೂರುದಾರರ ಪರ ವಕೀಲರು ಅಲ್ಲಿ ಮನವಿಯನ್ನ ಮಾಡಿದ್ರು ಸಹ ಅಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಮತ್ತೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಹ ಕಾನೂನು ತಜ್ಞರ ಸಲಹೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ದ್ವಿಸದಸ್ಯ ಪೀಠದಲ್ಲಿ ತಡೆಯಾಜ್ಞೆ ಕೋರಿ ಅರ್ಜಿಯನ್ನ ಹಾಕೊಳ್ಳುವಂತ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅರ್ಜಿಯನ್ನ ಹಾಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ಕಾನೂನು ತಜ್ಞರ ಸಲಹೆಗಳನ್ನ ಪಡಿತಾ ಇದ್ದಾರೆ. ಈಗ 10:30-11 ಗಂಟೆಯ ಒಳಗೆ ಕೆಳಹಂತದ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಒಂದು ಪ್ರೊಸೀಜರ್ ಏನ್ ನಡೆಯುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್, ನಾವು ಫಾಲೋ ಅಪ್ ಮಾಡೋಣ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಅಪ್ಡೇಟ್ಸ್ ಕೊಟ್ಟಿದ್ದಕ್ಕೆ ಗಂಗಾಧರ್ ವಾಗಟ.